ಆದ್ರೂ ಮಕ್ಕಳ ಮೇಲೆ ಕೈ ಮಾಡಬಾರ್ದಾಗಿತ್ತು. फाइनली दोस्तों हम आ चुके हैं जंतर मंतर पर और मैंने ईंट उठा ली जिसने भी मुझे रोकने की कोशिश करी। ये नोक वाली साइड से कसम से कह रहा हूँ भाई ಮಕ್ಕಳ ಮೇಲೆ ಕೈ ಮಾಡಬಾರ್ದಾಗಿತ್ತು. ಪೊಲೀಸ್ನವರೇನೋ ಫಸ್ಟ್ ಲಾಠಿ ಚಾರ್ಜ್ ಮಾಡಿದ್ರು. ಏನ್ ಕಲ್ಲಲ್ಲಿ ತಾನೇ ಹೊಡಿತಾ ಇದ್ರು? ಏನ್ ತಲೆ ಮೇಲೆ ಬಿದ್ದಿರೋದು? ಪೊಲೀಸ್ನವ್ರ ಮೇಲೆ ತಲೆ ಹೊಡೆದಿರೋದು ಅಷ್ಟೇ ತಾನೇ? ಅಷ್ಟಕ್ಕೆ ಲಾಠಿ ಚಾರ್ಜ್ ಮಾಡ್ಬಿಡ್ತೀರಾ? ಏನ್ ಸಂಸತ್ತೊಳಗೆ ನುಗ್ತಾ ಇದ್ರು, ಅಲ್ಲಿರೋ ಎಂಪಿಗಳನ್ನೆಲ್ಲ ಬಡಿತಾ ಇದ್ರು. ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ ಅಂತ ಬೇರೆ ದೇಶಗಳ ಮುಂದೆ ಮರ್ಯಾದೆ ತೆಗೆದಿದ್ರು. ಅಷ್ಟೇ ತಾನೇ? ಇನ್ನೇನಾಗ್ತಾ ಇದ್ದು? ಸ್ಟೂಡೆಂಟ್ ಪ್ರೊಟೆಸ್ಟ್ ಅನ್ನೋದನ್ನ ದಾರಿ ತಪ್ಪಿಸಿದ್ದು ನೀವುಗಳೇ. ಕ್ರಿಟಿಸೈಸ್ ಮಾಡಿ ಪೊಲಿಟಿಷಿಯನ್ಸ್ ನ, ಹಿಂದೂ ವಿರೋಧಿಗಳನ್ನ, ಲೆಫ್ಟಿಸ್ಟ್ ನ, ಹಿಂದೂಗಳನ್ನ ವಿರೋಧ ಮಾಡೋ ಸಂಘಟನೆಗಳನ್ನ ಕರ್ಕೊಂಡು ಹೋರಾಟದ ದಾರಿ ತಪ್ಪಿಸಿದ್ದು ನೀವುಗಳೇ. ಸರ್ಕಾರ ಮಾತು ಕೇಳದಂಗೆ ಮಾಡಿದ್ದು ನೀವುಗಳೇ. ದಾಡಿ ಅಟ್ಟಿ ಅಂತಿರೋದು ನೀವುಗಳೇ. ಅರಾಜಕತೆ ಸೃಷ್ಟಿ ಮಾಡಬೇಕು ಅನ್ಕೊಂಡಿದ್ದು ನೀವುಗಳೇ. ನೇಪಾಳ ಮಾಡಬೇಕು ಅನ್ಕೊಂಡಿದ್ದು ನೀವುಗಳೇ. ಇವರೆಲ್ಲರಿಗೂ ಒಂದೇ ಹೇಳೋದು, ನಾವು ಜಾಸ್ತಿ ಇದೀವಿ, ನಾವು ಜಾಸ್ತಿ ಜನ ಸೇರ್ಬಿಟ್ಟಿದ್ವು ಅಂತ ಪುಚ್ಕತಿರ್ಬೋದು ನೀವು. ಅದೇ ಜಾಗಕ್ಕೆ ನೀವು ಯಾರನ್ನು ವಿರೋಧ ಮಾಡ್ತಿದ್ದೀರಾ ಅವ್ರುಗಳೆಲ್ಲ ಗುಂಪಾಗಿ ಬಂದಿದ್ರೆ ಏನಾಗ್ತಾ ಇತ್ತು? RSS ನ ವಿರೋಧ ಮಾಡ್ತೀರಾ? ಹಿಂದೂಗಳನ್ನ ವಿರೋಧ ಮಾಡ್ತೀರಾ? ಅದೇ RSS ಸಂಘ ಭಕ್ತರು ಏನಾದ್ರು ಬಂದ ಜಾಗ ಸೇರಿದ್ರೆ ಏನಾಗ್ತಾ ಇತ್ತು? ಥಿಂಕ್ ಮಾಡಿ.